ಮುತ್ತತ್ತಿ ಒಂದು ದೇವಸ್ಥಾನಕ್ಕಾಗಿ ಒಂದು ರವಿ ಮತ್ತು ಅವ್ರ ಕುಟುಂಬದವರು ಬಂದಿರ್ತಾರೆ. ಸುಮಾರು 3:30ಗೆ ಅವರು ಕಬ್ಬಾಳ ಟೆಂಪಲ್ ಚನ್ನಪಟ್ಟಣ ಅಲ್ಲಿ ಬಿಟ್ಟು ಇಲ್ಲಿ ಸುಮಾರು 4:15 4:30 ಅಷ್ಟೊತ್ತಿಗೆ ಇಲ್ಲಿ ರೀಚ್ ಆಗ್ತಾರೆ. ಟೆಂಪಲಲ್ಲಿ ಅವರು ದರ್ಶನ ಮುಗಿಸ್ಕೊಂಡ್ಮೇಲೆ ಅವರು ಏನಿದೆ ಹೆಣ್ಮಕ್ಳು 4 ಜನ ಅವರು ಅಲ್ಲೇ ಟೆಂಪಲ್ ಹತ್ರ ಪಕ್ಕದಲ್ಲಿರುವಂಥ ಕಾವೇರಿ ವಾಟರ್ ಏನಿದೆ ಅಲ್ಲಿ ಹೋಗ್ತಾರೆ ಫೋಟೋ ತೆಗೆಸ್ಕೊಳ್ಳಿಕ್ಕೋಸ್ಕರ. ನೀರು ಕಮ್ಮಿ ಇದ್ದಂಗೆ ಕಾಣುತ್ತೆ ಅವ್ರಿಗೆ, ಹಂಗಾಗಿ ಅವರು ಎಲ್ಲ ನೀರಿಗಿಳಿತಾರೆ. ನೀರಿಗಿಳಿದಾಗ ಈ ರವಿ ಅನ್ನೋರ ವೈಫು ಶ್ವೇತಾ ಮತ್ತು ಅವರ ಮಗಳು ಚೈತ್ರ ಅನ್ನೋರು ಮತ್ತು ವಿಜಯಮ್ಮ ಅಂತ ರವಿಯವರ ಅಕ್ಕ ಮತ್ತು ರವಿಯವರ ಅಕ್ಕನ ಮಗಳು ಪ್ರಿಯಾಂಕಾ ಮತ್ತು ಡ್ರೈವರ್ ಮಹೇಶ್ ಇಷ್ಟು ಜನನು ಡ್ರೌನಿಂಗ್ ಆಗ್ತಾರೆ. ಇದರಲ್ಲಿ ಫಸ್ಟು ರವಿಯವರ ಅಕ್ಕ ವಿಜಯಮ್ಮ ಅನ್ನೋರು ನೀರಿಗಿಳಿದು ಅವರು ಡ್ರೌನ್ ಆಗ್ತಾರೆ. ಅವ್ರನ್ನ ಸೇವ್ ಮಾಡ್ಲಿಕ್ಕೆ ಹೋಗಿ ಉಳಿದವರೆಲ್ಲ ಡ್ರೌನಿಂಗ್ ಆಗಿರ್ತಾರೆ ಅಂತ ತಿಳಿದು ಬಂದಿದೆ. ಇನ್ಸಿಡೆಂಟು ಸುಮಾರು 4:45ರಿಂದ 5 ಗಂಟೆ ಸಮಯದಲ್ಲಿ ನಡೆದಿದೆ. ಅದು ಆಳ ಇದೆ, ಅವ್ರಿಗೆ ಗೊತ್ತಾಗಿಲ್ಲ. ಫೋಟೋ ತೆಗೆಸ್ಕೊಳ್ಳಿಕ್ಕೋಸ್ಕರನೇ ನದಿಗೆ ಇಳಿದಿರ್ತಾರೆ. ಅವ್ರಿಗೆ ಅದು ಹೆಂಗಿದೆ ಅಂದರೆ ನೀರಲ್ಲಿ ಕಲ್ಲೆಲ್ಲ ವಿಸಿಬಿಲಿಟಿ ಕಾಣಿಸ್ತಾ ಇರುತ್ತೆ, ಹಂಗಾಗಿ ಅವ್ರಿಗೆ ಒಳಗಡೆ ಎಷ್ಟು ಡೆಪ್ತ್ ಇದೆ ಗೊತ್ತಾಗಲ್ಲ. ಅದು ಇಳಿದ ಮೇಲೆ ಒಬ್ಬರು ಡ್ರೌನಿಂಗ್ ಆಗ್ತಾರೆ, ವಿಜಯಮ್ಮ ಅವರು ಡ್ರೌನಿಂಗ್ ಆಗ್ತಾರೆ. ಅವ್ರನ್ನ ಸೇವ್ ಮಾಡ್ಲಿಕ್ಕೆ ಹೋಗಿ ಇನ್ನು ಉಳಿದವರು ಎಲ್ಲ ಡ್ರೌನ್ ಆಗ್ತಾರೆ. ಈವನ್ ರವಿಯವರು ಸಹ ಮುಳುಗಕ್ಕೆ ಆಲ್ಮೋಸ್ಟ್ ತುಂಬ ಇರ್ತಾರೆ. ಅಲ್ಲಿ ಲೋಕಲೈಟ್ ಯಾರು ಬಂದು ಸೇವ್ ಮಾಡ್ತಾರೆ, ಹಂಗಾಗಿ ರವಿಯವರು ಅದರಿಂದ ಬಚಾವಾಗಿರ್ತಾರೆ. ಎರ್ಟಿಗಾ ವೆಹಿಕಲ್ ಮಾಡ್ಕೊಂಡು ಬಂದಿರ್ತಾರೆ. ಡ್ರೈವರು ಸೇರಿ 5 ಜನ. 4 ಅಂದರೆ ಈಗ ರವಿ ಏನಿದ್ದಾರೆ ಅವರ ವೈಫು ಶ್ವೇತಾ ಮತ್ತು ರವಿಯವರ ಮಗಳು ಚೈತ್ರ ಅಂತ ಮತ್ತು ಅವ್ರ ಅಕ್ಕ ವಿಜಯಮ್ಮ ಮತ್ತು ಅಕ್ಕನ ಮಗಳು ಪ್ರಿಯಾಂಕಾ ಎಲ್ಲ ಚನ್ನಪಟ್ಟಣ ಅವರು ಬೇಸಿಕಲಿ, ಬಟ್ ಬೆಂಗಳೂರಲ್ಲಿ ತರಕಾರಿ ವ್ಯಾಪಾರ ಮಾಡ್ಕೊಂಡು ಇರ್ತಾರೆ. ಡ್ರೈವರು ಇವ್ರನ್ನೆಲ್ಲ ಕರ್ಕೊಂಡು ಬಂದಿರ್ತಾರೆ ಎರ್ಟಿಗಾ ಅಲ್ಲಿ. ಯಾವಾಗ ಇವರು ಡ್ರೌನಿಂಗ್ ಆಗ್ತಿದ್ದೆ, ಯಾವಾಗ ಇವ್ರು ಕಿರ್ಚಾಡ್ತಾರೆ, ಅವರು ಹೋಗಿ ಸೇವ್ ಮಾಡ್ಲಿಕ್ಕೆ ಹೋಗಿ ಅವರು ಡ್ರೌನಿಂಗ್ ಆಗಿದ್ದಾರೆ. 6 ಜನ ಟ್ರಿಪ್. ಒಂದು ಸಣ್ಣ ಮಗು ಇದೆ, ಅದು ವಿಜಯ ಅವರ ಮಗಳು ಪ್ರಿಯಾಂಕಾ ಅವ್ರ ಮಗಳು, ಅದು 4 ವರ್ಷದ ಮಗು, ಅದು ಸೇಫ್ ಇದೆ. ಮತ್ತು ಮಗು ಇಲ್ಲ, 4 ವರ್ಷದ ಮಗು ಇರೋದ್ರಿಂದ ಅದಕ್ಕೆ ಹೇಳಿದ್ವಿ. ರವಿ ಅವರು ನೀರಿಗಿಳ್ದಿರಲ್ಲ, ಆದರೆ ಇವರು ಕಿರ್ಚ್ಕೊಂಡಾಗ ಅದು ಸೇವ್ ಮಾಡ್ಲಿಕ್ಕೋಸ್ಕರ ಇವರು ಬರ್ತಾರೆ. ಇವರು ಸಹ ಮುಳುಗ್ತಾರೆ, ಬಟ್ ಅವ್ರನ್ನ ಸೇವ್ ಮಾಡಿದ್ದಾರೆ. ರವಿ ಹತ್ರ ಅಂದರೆ ದಡದಲ್ಲಿ ಇಲ್ಲ, ಮಿಡಲ್ ಆಫ್ ರಿವರ್ ಅಲ್ಲಿ ಮಿಡಲ್ವರೆಗೂ ಇಳಿದೋಗಿ ಫೋಟೋ ತೆಗೆಸ್ಕೊಳಕ್ ಹೋಗ್ತಾರೆ. ಅಂದರೆ ಅದು ಕೆಳಗಿಳಿದು ಹೋಗ್ಬೇಕಾದ್ರೆ ಅದು ಮೊಣಕಾಲವರೆಗೂ ನೀರಿರ್ತದೆ, ಅವ್ರು ಅಷ್ಟೇ ನೀರಿರೋದು ಅಂತ ಹೋಗ್ತಾರೆ. ಸಡನ್ನಾಗಿ ಅದು ಆಳ ಇರೋದು ಗೊತ್ತಾಗಲ್ಲ. ಗಾರ್ಡ್ಗಳು ಹೇಳ್ತಾರೆ, ಹೋಮ್ ಗಾರ್ಡ್ಸ್ ಅಲ್ಲಿ ಹೋಗ್ಬಾರ್ದು ಅಂತ ಹೇಳ್ತಾರೆ, ಆದರೆ ಅವ್ರ ಮಾತು ಕೇಳ್ದಂಗೆ ಇವರು ಒಳಗೆ ಹೋಗಿರ್ತಾರೆ ಅಂತ ಹೇಳ್ತಾರೆ. ನಿರ್ಲಕ್ಷ್ಯದಿಂದ ಅಲ್ಲಿ ಬೋರ್ಡ್ಸ್ ಇದೆ, ಸೈನೇಜ್ ಬೋರ್ಡ್ಸ್ ಇದೆ. ಹೋಮ್ ಗಾರ್ಡ್ಸು ಸಹ ಅವ್ರಿಗೆ ತಿಳುವಳಿಕೆ ಹೇಳ್ತಾರೆ, ಆದರೂ ಸಹ ಇವ್ರು ಮುಂದೆ ಹೋಗಿದ್ದಾರೆ ಅಂತ ಗೊತ್ತಾಗಿದೆ.